ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಬಂದ್ ವಿಚಾರದಲ್ಲಿ ಸಂಘಟನೆಗಳಲ್ಲೇ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಬೆಂಬಲ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಕರ್ನಾಟಕ ಬಂದ್ ಮಾಡೋದಿಲ್ಲ ಅಂತ ಹಲವು ಕನ್ನಡ ಪರ ಸಂಘಟನೆಗಳು ಹೇಳಿಕೊಂಡಿದೆ. ಕಾವೇರಿ ವಿಚಾರವಾಗಿ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕ ಬಂದ್ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತ ಆಗುವಂತಹ ಸಾಧ್ಯತೆ ಇದೆ. ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನ ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವಿಲ್ಲ. ಆದರೆ ಪದೇ ಪದೇ ಕರ್ನಾಟಕದ ಮೇಲೆ ನಿಮ್ಮ ದಬ್ಬಾಳಿಕೆ ಆದರೆ ನಾವೇನು ಕರ್ನಾಟಕದ ಜನ, ಅದರಲ್ಲೂ ನನ್ನ ರೈತ ಬಾಂಧವರು ಗುಲಾಮರ? ನೀವು ಹೇಳ್ದಂಗೆ ಕೇಳೋದಕ್ಕೆ ನಾವು ಗುಲಾಮರ? ಅದು ಆಗೋದಿಲ್ಲ. ನಿನ್ನೆ ಒಂದು ತೀರ್ಪನ್ನು ಹೊರಡಿಸಿದ್ದೀರ, 12,000 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? 12,000 15 ದಿನ ಅಂದ್ರೆ ಎಷ್ಟಾಯ್ತು? ಸುಮಾರು 15 TMC ನೀರಾಯ್ತು. ಇಲ್ಲಿ ಎಲ್ಲಿದೆ ನೀರು? ಇವತ್ತು ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ನೀರನ್ನ ಬಿಡಬೇಡಿ. ನೀವು ಒಂದು ತಜ್ಞರ ಒಂದು ಸಮಿತಿಯ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ. ಮತ್ತೆ ಇದರ ಜೊತೆಗೆ ಮೇಕೆದಾಟು ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಆಗಬೇಕು. ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ಕೇಂದ್ರ ಸರ್ಕಾರ, ನಾನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು 35-40 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಕರ್ನಾಟಕವನ್ನ ಕಡೆಗಣಿಸಿಕೊಂಡೇ ಬಂದಿದ್ದಾರೆ. ಎಲ್ರಿಗೂ ನಾನು ಕೇಳ್ತಾ ಇದ್ದೀನಿ, ಭಾರತದ ಭೂಪಟದಲ್ಲಿ ಕರ್ನಾಟಕ ಇಲ್ವಾ? ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ? ಆರಿಸೋಗಿರುವಂತ ಕರ್ನಾಟಕ ಬಂದ್ ಹಾಗೆ ಆಗತ್ತೆ, ಅದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬರೀ ಕಾವೇರಿ ನೀರು ಒಂದೇ ಅಲ್ಲ, ಇನ್ನು 18 ಬೇಡಿಕೆಗಳು. ಇದು ಬರೀ ಕಾವೇರಿ ಒಂದೇ ಅಲ್ಲ, ಮಹದಾಯಿ ಆಗಲೇಬೇಕು, ಮೇಕೆದಾಟು ಆಗಲೇಬೇಕು. ಇದಕ್ಕಾಗಿ ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್. ಮಂಗಳೂರು ಕಾವೇರಿ ಮಳೆ ಬರದೇ ಇರುವಂತಹ ಸಂದರ್ಭದಲ್ಲಿ, ಡ್ಯಾಮ್ಗಳಲ್ಲಿ ನೀರಿರದೆ ಇದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದು ನಾವೇನೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನ ಬಂದ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಾವೇನೆ. ಆ ಹೇಳುವಾಗ ಸಭೆ ನಡೆದಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಮಾತುಗಳನ್ನು ಹೇಳಿದ್ದೀವಿ. ಕಾವೇರಿ ಮಳೆ ಬಂದು ನೀರು ತುಂಬಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಸಹ ಅವತ್ತು ಘೋಷಣೆಯನ್ನ ಮಾಡಿದ್ದೀವಿ. ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವಂತೆ ವಾಟಾಳ್ ನಾಗರಾಜ್ ಮನವಿಯನ್ನ ಮಾಡಿದ್ದಾರೆ. ಮಾಲ್ಗಳಿಗೆ ಭೇಟಿ ನೀಡಿ ಬಂದ್ಗೆ ಬೆಂಬಲವನ್ನು ಕೋರಿದ್ದಾರೆ ವಾಟಾಳ್ ನಾಗರಾಜ್. ಮಂತ್ರಿ ಮಾಲ್, ಒರಾಯನ್ ಮಾಲ್, ಮೆಟ್ರೋಗೆ ಭೇಟಿ ನೀಡಿ ಮನವಿಯನ್ನ ಮಾಡಿದ್ದಾರೆ. ಕಾವೇರಿ ಅನ್ಯಾಯ ವಿರೋಧಿಸಿ ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ಮಾಡಿದ್ರು. ಹೊರಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಓಯ್ ಒಂದು ಇದು ಹಾಕ್ಬಿಡಿ, ರಜಾ 13 ನಿಮ್ಮ ಕ್ಲೋಸ್ ಅಂತ ಹಾಕ್ಬೇಕಲ್ಲ, ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಬೇಕು. ಯಾವ ನಾಳೆ ಹಾಕ್ತೀರಾ? ಕೊಟ್ಟಿದ್ದಾರೆ, ಎಲ್ಲ ಬಂದ್ಗೆ ನಾವು ಬೆಂಬಲ ಕೊಟ್ಟಿದ್ದೀರಿ. ಈ ಸಾರಿ ನೀವು ಕೊಡಲಿಲ್ಲ ಅಂತಂದ್ರೆ ಸುಮ್ಮನೆ ದೇಶ ಆಗಲ್ಲ. ಅದಕ್ಕೆ ಮಾಡಿ. ಸರಿ, ಥ್ಯಾಂಕ್ಸ್. ನಮಸ್ಕಾರ.
ನಡೀರೋ ಎಲ್ಲ ಕಾಲೇಜ್ ಬಿಟ್ಟು ಬರ್ರೋ, ಬರಲಿಲ್ಲ ನೋಡೋ ಆಮೇಲೆ ನಡ್ರಿ. ಗಲಾಟೆ ಆದ್ರೆ ನಾವು ಸರಿ ಅದಕ್ಕೆ ನಾನೇ ಬಂದು ಹೇಳ್ಬಿಟ್ಟು ಹೋಗೋಣ. ಸರಿ ಡನ್ ಸರ್, ಧನ್ಯವಾದ. ಬೋರ್ಡ್ ಹಾಕ್ಬಿಡಿ ನೀವು. ನಾವು ಕ್ಲೋಸ್ ಮಾಡಿ ಸರ್, ಬೋರ್ಡ್ ಹಾಕ್ಸಿ ಸರ್. 13ನೇ ತಾರೀಕು ಕರ್ನಾಟಕ ಬಂದ್, ಇದು ಬಂದ್ ಅಂತ ಹಾಕ್ಬಿಡಿ. ಸರಿ ಸರ್. ಯಾವಾಗ ಹಾಕ್ತೀರಿ? 13ಗೆ ನಾವು ನೋಟಿಸ್ ನಮ್ಮ ಮ್ಯಾನೇಜ್ಮೆಂಟ್ ಕೊಡ್ತಾ ಇದೀವಿ ನೋಟಿಸ್. 13 ಅಂದ್ರೆ ಕೊಟ್ಟಿದ್ದಾರೆ, ಎಲ್ಲ ಬಂದ್ಗೆ ನಾವು ಬೆಂಬಲ ಕೊಟ್ಟಿದ್ದೀರಿ. ಈ ಸಾರಿ ನೀವು ಕೊಡಲಿಲ್ಲ ಅಂತಂದ್ರೆ ಸುಮ್ಮನೆ ದೇಶ ಆಗುತ್ತೆ. ಕರೆಕ್ಟ್ ಅದಕ್ಕೆ ಮಾಡಿ. ಸರಿ, ಥ್ಯಾಂಕ್ಸ್. ಓಕೆ. ನಾಳೆ ಮಂಡ್ಯದಲ್ಲಿ ಬಂದ್ಗೆ ರೈತ ಹಾಗೂ ಕನ್ನಡ ಪರ ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿದೆ. ನಾಳಿನ ಬಂದ್ಗೆ ವರ್ತಕರ ಬೆಂಬಲವನ್ನ ಹೋರಾಟಗಾರರು ಕೇಳಿದ್ದಾರೆ. ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳ ಮುಖಂಡರು ಬಂದ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಅಂಗಡಿ ಮುಂಗಟ್ಟು ಮುಚ್ಚಿ ಬೆಂಬಲವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂಗಡಿ, ಮಾಲ್, ಹೋಟೆಲ್ಗಳಿಗೆ ತೆರಳಿ ಸಹಕಾರವನ್ನ ಕೋರಿದ್ದಾರೆ. ನಾಳಿನ ಬಂದ್ಗೆ ಬೆಂಬಲವನ್ನ ಕೊಡೋದಾಗಿ ವರ್ತಕರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಖಂಡಿಸಿ ಈಗ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಮಂಡ್ಯದಲ್ಲಿ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ತಕರ ಬಳಿ ಹೋರಾಟಗಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಏನು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇರೋದಕ್ಕೋಸ್ಕರ ಕರ್ನಾಟಕ ಬಂದ್ ಆಚರಿಸ್ತಾ ಇದ್ದೀವಿ. ನೀವು ಎಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿದ್ವಿ. ಅವರು ನಮಗೂ ಕಾವೇರಿ ನೀರು ಬೇಕು, ನಿಮ್ಮ ಬಂದ್ಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಕೆಲವರೆಲ್ಲ ಒಪ್ಕೊಂಡಿದ್ದಾರೆ. ನಾವು ನಾಳೆ ಒಂದು ರೌಂಡ್ ಹೋಗ್ತೀವಿ. ನಾವು ಇಡೀ ಸಿಟಿಯೆಲ್ಲ ಸುತ್ತಾಡ್ತೀವಿ. ಈಗೆಲ್ಲ ಮನವರಿಕೆ ಮಾಡಿದ್ದೀವಿ. ಅವರೆಲ್ಲ ಗೌರವದಿಂದ ಸ್ಪಂದಿಸಿದ್ದಾರೆ. ನಾವು ಕರ್ನಾಟಕದವರೇ, ನಾವು ಮಂಡ್ಯ ಜಿಲ್ಲೆಯವರೇ, ನೀರು ಕುಡಿತಾ ಇದ್ದೀವಿ, ನಾವು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಸೇನೆ, ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲ ವರ್ತಕರನ್ನ ಮಂಡ್ಯದಲ್ಲಿರುವಂಥ ರಿಲಯನ್ಸು, ಬಟ್ಟೆ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು, KFC ಈ ಥರದ ಮಾಲ್ಗಳನ್ನು ಹೋಗಿ ಎಲ್ಲರೂ ಮನವಿ ಮಾಡೋದ್ರ ಮೂಲಕ ಕಾವೇರಿ ಕೊಡದ ರೈತರು ರಾಜ್ಯದ ಹಿತಕ್ಕಾಗಿ ನಡೀತಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದೀವಿ. ವರ್ತಕರು ಅತ್ಯಂತ ಪ್ರೀತಿಯಿಂದ ತಮಿಳುನಾಡಿಗೆ ನೀರು ಜೋರಾಯಿತು, ಪ್ರತಿಭಟನೆ ಕಿಚ್ಚು. ಮಂಡ್ಯ, ಮೈಸೂರಲ್ಲಿ ಕಾವೇರಿಗಾಗಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ರೈತರು, ಕನ್ನಡ ಪರ ಸಂಘಟನೆಗಳಿಂದ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡಲಾಗಿದೆ. ಮಂಡ್ಯದಲ್ಲಿ ಸಾರಾ ಗೋವಿಂದ್, ಕರವೇ ಶಿವರಾಮೇಗೌಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಜಯ್ ವೃತ್ತದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಗಿದೆ. ತಮಟೆ ಬಾರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರು. ಮೈಸೂರಿನಲ್ಲೂ ಕೂಡ ಕಾವೇರಿ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ. ಚೇಂಬರ್ ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡಿದ್ದಾರೆ ರೈತರು. ಯಾವ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿದ್ದಾರೆ. ನಿನ್ನೆ ದಿವಸ CRWC ಅವರು ಪ್ರತಿ ದಿವಸ 12,000 ಕ್ಯೂಸೆಕ್ ನೀರನ್ನು 15 ದಿವಸಗಳ ಕಾಲ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿರೋದ್ರ ಬಗ್ಗೆ ಅದು ಅವೈಜ್ಞಾನಿಕವಾಗಿದೆ. ಆ ಆದೇಶವನ್ನು ನಮ್ಮ ರಾಜ್ಯ ಸರ್ಕಾರ ಯಾವುದು ಕಾರಣಕ್ಕೂ ಕೂಡ ಪಾಲನೆ ಮಾಡಬಾರ್ದು. ಏನು ಮೊನ್ನೆ ಸರ್ವಪಕ್ಷಗಳ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ, ಕರ್ನಾಟಕದ ರೈತರ ಜಾನುವಾರುಗಳ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆಗಳು ಆಗಿದೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಮಂಡ್ಯದಲ್ಲೂ ಕೂಡ ಕಾವೇರಿ ಕಾವು ಜೋರಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಖಂಡಿಸಿ ಈಗ ಬೀದಿಗಿಳಿದು ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮಾಡ್ತಾ ಇದೆ. ಹೆದ್ದಾರಿಯನ್ನ ತಡೆದು ಮಂಡ್ಯ ಹಾಗೂ ಮೈಸೂರಿನಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.